ತಾಳ್ರಿ ಮತ್ತು ಶಿವರಾಜ್ ತಂಗಡಿ ಸ್ವಲ್ಪ ಇವ್ರು ಹೇಳಿದ ಮೇಲೆ ಕೇಳಿ ಆಮೇಲೆ ಏನ್ ಕೇಳಿ. ಮತ್ತು ಶಾಸಕರು ನಿಜವಾಗ್ಲೂ ಕೂಡ 35 ವರ್ಷದ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಹೋರಾಟದ ಕಾರಣ ಸರ್ವೋಚ್ಚ ನ್ಯಾಯಾಲಯ ಇನ್ನೊಂದು ಮಾತ್ರವಾದ ತೀರ್ಮಾನವನ್ನು ಕೊಟ್ಟಿರುವುದರ ಮುಖಾಂತರ ಇಡೀ ರಾಷ್ಟ್ರದ ಆಯಾ ಗುಂಪುಗಳು ಅಂದ್ರೆ ಕರ್ನಾಟಕದಲ್ಲಿ 101 ಜಾತಿ ಇದೆ. ಆ ಜನಸಂಖ್ಯೆ ಆಧಾರವಾಗಿ ಎಲ್ಲಾ ಸೌಲಭ್ಯಗಳು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮಾನತೆಯನ್ನು ಕೊಡೋದಕ್ಕೆ ದಿಟ್ಟ ಹೆಜ್ಜೆಯನ್ನು ಇಟ್ಟಿರುವ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಮಾಡ್ತೇನೆ. ಆಗಸ್ಟ್ 1ನೇ ತಾರೀಕು ನಾನು ಮುಖ್ಯಮಂತ್ರಿಗಳನ್ನು ಭೇಟಿಯಾದೆ, ಉಪಮುಖ್ಯಮಂತ್ರಿಗಳನ್ನು ಭೇಟಿಯಾದೆ. ಒಂದೇ ಮಾತು ಹೇಳಿದೆ, ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಮಾಡಿದೆ, ನಾವು ಲೀಗಲ್ ಕನ್ಸಲ್ಟೆನ್ಸ್ ಮಾಡಿ ಇದನ್ನು ಮಾಡಬೇಕು. ಬಹಳಷ್ಟು ಜನ ಹೋರಾಟ ಮಾಡಿದ್ದಾರೆ, ಎಲ್ಲ ಸಮುದಾಯಗಳು ಕೂಡ 101ರಲ್ಲಿ ನ್ಯಾಯ ಸಿಕ್ಕಲಿ ಅನ್ನೋ ಮಾತನ್ನು ಅವ್ರು ಹೇಳಿದ್ರು. ನಾವು ಕಮಿಷನ್ ರಿಪೋರ್ಟು ಕಮಿಷನ್ ವಿಚಾರ ಮಾಡೋದ್ರಲ್ಲಿ ಸ್ವಲ್ಪ ತಡ ಆಗಿದೆ. ಯಾಕಂದ್ರೆ ಆಂಧ್ರ ತೆಲಂಗಾಣ ಈಗಾಗಲೇ ಜಾರಿ ಮಾಡಿ ಆಗಿದೆ, ವಿಧಾನಸಭೆಯಲ್ಲಿ ಕೂಡ ಅಪ್ರೂವಲ್ ಮಾಡಿಸಿದ್ದಾರೆ. ನಾವು ಇದನ್ನ ಒಂದು ಟೈಮ್ ಬೌಂಡ್ ಒಳಗಡೆ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಕೊಟ್ಟಿದ್ರು. ಆ ತೀರ್ಮಾನದಂತೆ ಇವತ್ತು ತೀರ್ಮಾನ ಆಗ್ತಾ ಇದೆ. ಆದ ತಕ್ಷಣ ಇದನ್ನು ಕ್ಯಾಬಿನೆಟ್ ಅಲ್ಲಿ ಮತ್ತೆ ಅಸೆಂಬ್ಲಿ ತರುವಂತ ಕೆಲಸ ಇದೆ, ಮುಖ್ಯಮಂತ್ರಿ ಮಾಡ್ತಾರೆ. ವಿಶೇಷವಾಗಿ ಎಲ್ಲರೂ ಒಟ್ಟಾರೆ ಸಚಿವ ಸಂಪುಟ ಇದಕ್ಕೆ ಸಮ್ಮತಿ ತೋರಿಸ್ತೀವಿ. ಮಹದೇವಪ್ಪನವರು ವಿಶೇಷವಾಗಿ ಕೆಲಸ ಮಾಡಿದ್ರು ಇದಕ್ಕಾಗಿ. ಆದ್ದರಿಂದ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಆದಷ್ಟು ಬೇಗ ಇದು ನಿಜವಾದಂಥ ಸ್ವಾತಂತ್ರ್ಯ ಈ ಸಮುದಾಯಗಳಿಗೆ ಈ ತಿಂಗಳಾದ್ಮೇಲೆ ಸಿಗ್ತದೆ. ಇದಕ್ಕೆ ಕೆಲಸ ಮಾಡ್ತಾ ಇರೋ ಎಲ್ಲರಿಗೂ ಸರ್ಕಾರ ಬದ್ಧವಾಗಿದೆ ಒಳ ಮೀಸಲಾತಿಗೆ. ಅದು ಪದೇ ಪದೇ ಸಾಹೇಬರು ಹೇಳಿದ್ದಾರೆ, ಸರ್ಕಾರ ಬದ್ಧವಾಗಿದೆ. ಕ್ಯಾಬಿನೆಟ್ ಹೊರಗಡೆ ಹೇಳಿದ್ದಾರೆ, ಹೊರಗೂ ಹೇಳಿದ್ದಾರೆ, ಬದ್ಧವಾಗಿದೆ ಅಂತ. ಅವರು ಇದನ್ನು ಮಾಡ್ತಾರೆ, ಅದಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಆಮೇಲೆ ಇನ್ನೊಂದು ನಿಮಗೆ ತಾಳ್ತಾಳೆ, ಇನ್ನೊಂದು ಏನ್ ಹೇಳ್ತೀನಿ ಅಂದ್ರೆ, ಒಂದು ಹೆಲ್ಪ್ ಲೈನ್ ಮಾಡಿದೀವಿ. ಆ ಹೆಲ್ಪ್ ಲೈನ್ ನಂಬರು 94 813 94 813 59000 94 813 59000. ಆಮೇಲೆ 24/7 ಅರೌಂಡ್ ದಿ ಕ್ಲಾಕ್ ಇದು ಸಿಗುತ್ತೆ. ಈ ನಂಬರ್ಗೆ ಮಾಡಬಹುದು. ದಿಸ್ ಇಸ್ ದಿ ಹೆಲ್ಪ್ ಲೈನ್ ನಂಬರು, ಮಾಹಿತಿಗಾಗಿ.